ಐನಾಪುರ ಪದ್ಮಾವತಿ ಶಾಲೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ನೆನಪಿಸುವ ಶಾಲಾ ಸಂಸತ್ ಕಾರ್ಯಕ್ರಮ. ವಿದ್ಯಾರ್ಥಿ ನಾಯಕರ ಆಯ್ಕೆ ಪ್ರಕ್ರಿಯೆ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನೆನಪಿಸುತ್ತದೆ. ಇದು ಮಕ್ಕಳಿಗೆ ತಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡುತ್ತದೆ ಎಂದು ನ್ಯಾಯವಾದಿ ಸಂಜಯ್ ಕುಚನೂರೆ ಹೇಳಿದರು. ಅವರು ಐನಾಪುರ ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ನಡೆದ ಶಾಲಾ ಸಂಸತ್ತಿನ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶಾಲಾ ಸಂಸತ್ತು ಕೇವಲ ಹಕ್ಕಲ್ಲ, ವಿದ್ಯಾರ್ಥಿಗಳ ಜವಾಬ್ದಾರಿಯೂ ಆಗಿದೆ. ಇದು ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಸರಳವಾಗಿ ಮಕ್ಕಳಿಗೆ ತಿಳಿಸುವುದಲ್ಲದೆ ಚಿಕ್ಕ ವಯಸ್ಸಿನಿಂದಲೇ ಚುನಾವಣಾ ಮಜಲುಗಳನ್ನು ಅರಿಯಲು ನೆರವಾಗುತ್ತದೆ. ಪದ್ಮಾವತಿ ಆಂಗ್ಲ ಮಾಧ್ಯಮ ಶಾಲೆಯು ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತದೆ ಎಂದು ಶ್ಲಾಘಿಸಿದರು. ಜನರಿಗಾಗಿ ಇರುವಂತಹ ಸರ್ಕಾರಗಳು ಯಾವ ರೀತಿ ನಮ್ಮ ದೇಶ ಮತ್ತು ರಾಜ್ಯ ಮಟ್ಟದಲ್ಲಿ ಸಂವಿಧಾನಗನುಗುಣವಾಗಿ ಯಾವ ರೀತಿ ಚುನಾವಣೆಗಳು ನಡೆದು ಒಂದು ಸಂಸತ್ತು, ವಿಧಾನಸಭೆ ಯಾವ ರೀತಿ ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನು ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವೋ ಅದರ ಮಾದರಿ ಒಂದು ಚುನಾವಣೆಯನ್ನು ನಾವು ಕಳೆದ 15-20 ದಿವಸದ ಹಿಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಇಂಥ ಚಿಕ್ಕ ವಯಸ್ಸಿನಲ್ಲೇ ಈ ಗೌಪ್ಯ ಮತದಾನ ಮತ್ತು ಅದರಿಂದ ಆಯ್ಕೆ ಆಗುವಂಥ ಅವರಲ್ಲಿ ಒಂದು ಹುಮ್ಮಸ್ಸು ಮತ್ತು ಇದರ ತಿಳುವಳಿಕೆ ಅವರಿಗೆ ಬೆಳೀಲಿ. ಆ ಮೂಲಕ ಅವರನ್ನು ಪ್ರತ್ಯೇಕ ವಿಭಾಗದ ಕ್ಯಾಪ್ಟನ್ಗಳನ್ನಾಗಿ, ವೈಸ್ ಕ್ಯಾಪ್ಟನ್ಗಳನ್ನಾಗಿ ಪ್ರತ್ಯೇಕ ನಾಮಿನೇಷನ್ನು ಆಮೇಲೆ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿರುವಂಥ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತದೆ. ಇದರ ಮಾಡುವ ಉದ್ದೇಶ ಇಷ್ಟೇ, ಆ ಮಕ್ಕಳಲ್ಲಿ ಒಂದು ಈ ವ್ಯವಸ್ಥೆ ಯಾವ ರೀತಿ ಇರ್ತದೆ ಮತ್ತು ಅವರಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಇಂತಹ ಸಣ್ಣ ವೇದಿಕೆಯಿಂದಲೇ ಅವರು ಮುಂದೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತಮ್ಮದೇ ಆದ ಈ ಕೊಡುಗೆಗಳನ್ನು, ಈ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ಪ್ರಾಂಶುಪಾಲರು ಮತ್ತು ಶಿಕ್ಷಕ ಮತ್ತು ಎಲ್ಲ ಸಿಬ್ಬಂದಿ ಈ ಸಂಪೂರ್ಣ ವ್ಯವಸ್ಥೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ. ಪ್ರಾಚಾರ್ಯ ಮ್ಯಾನ್ಥು ಮಾತನಾಡಿ, ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಂಡು ರಾಷ್ಟ್ರದ ಸಂಪತ್ತಾಗಬೇಕು. ಶಿಕ್ಷಕರು ಮಕ್ಕಳ ಮಾನಸಿಕ, ದೈಹಿಕ ಸವಾಲುಗಳನ್ನು ಅರಿತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಾತಾವರಣ ಕಲ್ಪಿಸಬೇಕು. ದೇಶದ ಸಂಸತ್ತಿನಲ್ಲಿ ಆಯ್ಕೆಯಾದ ಸದಸ್ಯರಿಗೆ ಯಾವ ರೀತಿ ಖಾತೆ ಹಂಚಿಕೆ ಮಾಡಿ ಜವಾಬ್ದಾರಿ ವಹಿಸಿಕೊಡುತ್ತಾರೋ ಅದೇ ರೀತಿಯ ಜ್ಞಾನ ವಿದ್ಯಾರ್ಥಿಗಳಲ್ಲಿ ಮೂಡಿ ಅವರಲ್ಲಿಯೂ ನಾಯಕತ್ವದ ಗುಣ ಬೆಳೆಸಲೆಂದು ಶಾಲೆಯ ಸಂಸತ್ ರಚನೆ ಮಾಡಲಾಗುತ್ತದೆ ಎಂದು ಹೇಳಿದರು. ಟೀಚರ್ಸ್ ಅಂದ್ರೆ ನೀವು ಈಗಾಗಲೇ ನೋಡಿದಿರಿ, ಪ್ರಮಾಣ ವಚನ ಸ್ವೀಕರಣೆ ಅಂದ್ರೆ ಮಕ್ಕಳಿಗೆ ಡೆಮೋಕ್ರಾಟಿಕ್ ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೀತಿದ್ದೇವೆ ಅನ್ನೋದು ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ಪಾಠ ಮಾಡಿ ಎಷ್ಟೇ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಅರ್ಥ ಆಗದಿರುವಂತ ವಿಷಯಗಳನ್ನ ಅತಿ ಶೀಘ್ರದಲ್ಲೇ ಮಕ್ಕಳಿಗೆ ಅರ್ಥ ಮಾಡೋಕ್ಕೋಸ್ಕರ ಈ ಒಂದು ಪ್ರೋಸೆಸ್ ಅನ್ನ ನಾವು ಮಾಡಿದ್ದೀವಿ. ಅಂದ್ರೆ ಯಾವ ರೀತಿ ಪ್ರಮಾಣ ವಚನವನ್ನ ತಗೊಳ್ತಾರೆ, ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ, ಯಾವ ರೀತಿ ವೋಟಿಂಗ್ ಅನ್ನ ಕೇಳ್ತಾರೆ, ಅದಾದ ನಂತರ ವೋಟಿಂಗ್ ಆದ ನಂತರ ಎಷ್ಟೋ ದಿನಗಳ ನಂತರ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡಬೇಕು, ಅದಾದ ನಂತರ ಗೆದ್ರ ಸೂತ್ರ ಅನ್ನೋದು ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಗೆದ್ಬಿಟ್ರೆ ಯಾವ ಅಧಿಕಾರ, ಯಾವ ಸಚಿವ ಸಂಪುಟದಲ್ಲಿ ಯಾವ ಅಧಿಕಾರ ಸಿಗುತ್ತಾ ಇಲ್ವಾ ಅನ್ನೋದೊಂದು ಒಂದು ಪ್ರಕ್ರಿಯೆಯನ್ನ ಮಕ್ಕಳಲ್ಲಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಇವತ್ತು ನಂತರ ಶಾಲಾ ಸಂಸತ್ ಪ್ರಕ್ರಿಯೆ ನಡೆಯಿತು. ಶಾಲಾ ವಿದ್ಯಾರ್ಥಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಮತದಾನ ಮಾಡಿದರು. ಶಾಲಾ ಸಂಸತ್ ರಚನೆ ಮಾಡಿಕೊಳ್ಳಲು ಚುನಾವಣಾ ಪ್ರಕ್ರಿಯೆಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಯಿತು. 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮತಗಟ್ಟೆಗಳ ಕೊಠಡಿಗಳಲ್ಲಿ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಶಾಲಾ ಆವರಣದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಹಿಡಿದು ಸಾಲುಗಟ್ಟಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದರು. ಇದರಲ್ಲಿ ಕುಶಾಲ್ ಪಾಟೀಲ್ ಹೆಡ್ ಬಾಯ್, ಸ್ಮಿತಾ ಮಗ್ದುಮ್ ಹೆಡ್ ಗರ್ಲ್ ಆಗಿ ಆಯ್ಕೆಯಾದರು. ಇನ್ನು ವಿವಿಧ ಇಲಾಖೆಗಳ ಶ್ರೇಯಾಂಕ
ಖಾನಾಪುರ್, ಸಾನ್ವಿ ಇಚ್ಚಲಕರಂಜಿ, ಭೀಮಪ್ಪ ಕರ್ಗಾರ್, ಶ್ರೀನಿಧಿ ಸತ್ತಿಕರ್, ಸಿದ್ಧಾರ್ಥ ಉಗಾರೆ, ದೀಪಿಕಾ ನಾಯ್ಕ್, ಜಿಯಾ ಮಲ್ಲೇವಾಡಿ ವಿದ್ಯಾರ್ಥಿಗಳು ಆಯ್ಕೆಯಾದರು. ಅಧ್ಯಕ್ಷ ಸಂಜಯ್ ಕುಚನೂರಿ, ಉಪಾಧ್ಯಕ್ಷ ರವೀಂದ್ರ ಬನಜವಾಡ್, ನಿರ್ದೇಶಕರಾದ ಪ್ರಮೋದ್ ಲಿಂಬಿಕಾಯಿ, ಗಜಕುಮಾರ್ ಪಾಟೀಲ್, ಬಾಪುಸಾಬ್ ಪಾಟೀಲ್, ಮಹಾವೀರ್ ಪಾಟೀಲ್, ಜಯಕುಮಾರ್ ಪಾಟೀಲ್, ಮಹಾವೀರ್ ಲಿಂಬಿಕಾಯಿ, ವಸಂತ್ ಹುದ್ದಾರ್, ಶೀತಲ್ ಪಾಟೀಲ್, ಮೋಹನ್ ಪಾಟೀಲ್, ಸಿದ್ಧಾಂತ ಬನಜವಾಡ್, ಮಂಜುನಾಥ್ ಕುಚನೂರಿ, ಭರತೇಶ್ ತೇರದಾಳ್, ಪ್ರಾಚಾರ್ಯ ಮ್ಯಾಂಥು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ವಿಜಯ್ ಮಹಾಂತೇಶ್ ಅರ್ಕೇರಿ, KMM ನ್ಯೂಸ್ ಕಾಗವಾಡ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.